ಹಾಡಹಗಲೇ ವಿಜಯಪುರ ಹೊರಭಾಗದಲ್ಲಿ ಸಿನಿಮೀಯ ರೀತಿಯಲ್ಲಿ ಒಂದು ಶೂಟೌಟ್ ನಡೆದಿದೆ. ಶೂಟೌಟ್ ಮಾತ್ರ ಆಗಿಲ್ಲ, ಸತ್ತಂತಹ ವ್ಯಕ್ತಿಯನ್ನ ಕಲ್ಲಿನಿಂದ ಜಜ್ಜಿ ಮತ್ತಷ್ಟು ಆತನ ಮೃತದೇಹದ ಜೊತೆಗೂ ಕೂಡ ಅಮಾನವೀಯವಾಗಿ ನಡೆದುಕೊಳ್ಳಲಾಗಿದೆ. ಹಾಗಾದ್ರೆ ಹಂತಕರು ಯಾರು, ಕೊಲೆಯಾದಂತಹ ದುರ್ದೈವಿ ಯಾರು, ಕೊಲೆ ನಡೆದಿದ್ದು ಯಾವ ಕಾರಣಕ್ಕೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ವಿಜಯಪುರದಲ್ಲಿ ಹಾಡಹಗಲೇ ಶೂಟೌಟ್, ರಿಯಲ್ ಎಸ್ಟೇಟ್ ಉದ್ಯಮಿ ಮೇಲೆ ಗುಂಡಿನ ಮಳೆ, ಆಸ್ತಿ ವಿವಾದವೇ ಕ್ರೂರ ಹತ್ಯೆಗೆ ಕಾರಣವಾಯ್ತಾ? ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಟಿಪ್ಪರ್ನಿಂದ ಕಾರ್ ಮೇಲೆ ಹಾರಿಸಿ ಹತ್ಯೆ ಮಾಡೋದನ್ನ ನೋಡಿದ್ದೀರಿ. ಇದೇ ರೀತಿ ವಿಜಯಪುರ ನಗರದ ಹೊರವಲಯದ ಅಲಿಯಾಬಾದ್ ಬಳಿ ಭೀಕರ ಹತ್ಯೆ ನಡೆದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಜೊತೆಗೆ ಕೃಷಿಕನಾಗಿದ್ದ ರಾಜು ಕಡೆ ಎಂಬಾತ ಥಾರ್ ಕಾರ್ ತೆಗೆದುಕೊಂಡು ವಿಜಯಪುರದತ್ತ ಬರುತ್ತಿರುವಾಗ ಹಂತಕರು ಟಿಪ್ಪರ್ನಿಂದ ಮುಖಾಮುಖಿ ಗುದ್ದಿದ್ದಾರೆ. ನಂತರ ಕಾರ್ ಡೋರ್ ಓಪನ್ ಆಗದೆ ಇರೋದಕ್ಕೆ ಕಲ್ಲುಗಳನ್ನ ಎತ್ತಿ ಹಾಕಿದ್ದಾರೆ. ಇಷ್ಟಕ್ಕೆ ತೃಪ್ತರಾಗದ ಹಂತಕರು ಕಾರ್ ಮೇಲೆ ಗುಂಡಿನ ಸುರಿಮಳೆ ನಡೆಸಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ತಾರ್ ಜೀಪ್ ಬರ್ತಾ ಇರೋದು ಮಾಹಿತಿ ಗೊತ್ತಾಗಿ ಟ್ರಕ್ ಅಲ್ಲಿ ಬಂದ್ಬಿಟ್ಟು ತಾರ್ ಜೀಪ್ಗೆ ಟಿಪ್ಪರ್ ಇಂತ್ರ ತಾರ್ ಜೀಪ್ ನ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿದಾಗ ಮೋಸ್ಟ್ಲಿ ಅವನಿಗೆ ಏನೂ ಆಗಿಲ್ಲ ಅನ್ಕೊಳ್ಳುತ್ತೆ, ಸಿನ್ಸ್ ದ ತಾರ್ ಜೀಪ್ ಹೆವಿಲಿ ಬಿಲ್ಟ್ ಇದೆ. ಸೊ ಡೋರು ಡ್ರೈವಿಂಗ್ ಸೀಟಲ್ಲಿರುವಂಥ ಡೋರನ್ನ ತೆಗೆದುಬಿಟ್ಟು ಕಲ್ಲಲ್ಲಿನೂ ಹೊಡೆದಿದ್ದಾರೆ ಮತ್ತು ಫೈರಿಂಗ್ನೂ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ನಮ್ಮ ಎಲ್ಲ ಸೋಗೋ ಟೀಮು, FSL ಟೀಮು ಎಲ್ಲ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಲಾಗುತ್ತೆ. ದ ಪ್ರಿಲಿಮಿನರಿ ಮೋಟಿವ್ ಇನ್ನೂ ಕಂಡು ಬರಬೇಕು. ಮೋಸ್ಟ್ ಪ್ರಾಬಬ್ಲಿ ಅವರ್ ಸಸ್ಪೆಕ್ಟ್ ಇಸ್ ದ ಪ್ರಾಪರ್ಟಿ ಡಿಸ್ಪ್ಯೂಟ್ ವಿತ್ ಇನ್ ದ ಫ್ಯಾಮಿಲಿ ಇರೋ ರೀತಿ ಕಾಣಿಸ್ತಾ ಇದೆ. ಆಸ್ ಆಫ್ ನೌ ವಿ ನೀಡ್ ಮೋರ್ ಟೈಮ್ ಟು ಗೆಟ್ ದ ಡೀಟೇಲ್ಸ್ ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್ ಇಂದ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಆರೋಪಿಗಳು ಯಾರು ಅಂತ ಪತ್ತೆ ಮಾಡುತ್ತೆ. ಸತ್ತವನ ಹೆಸರು ರಾಜು ಕರೆ ಅಂತೇಳಿ, ಸುಮಾರು 48 ವರ್ಷ. ಈ ಹತ್ಯೆಗೆ ಬಹಳ ದಿನಗಳಿಂದ ಸ್ಕೆಚ್ ಹಾಕಲಾಗಿತ್ತು. ರಾಜು ದಿನನಿತ್ಯದ ಚಲನವಲನಗಳ ಮೇಲೆ ಹಂತಕರು ನಿಗಾ ಇಟ್ಟಿದ್ರು. ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ರಾಜು ಏಕಾಂಗಿಯಾಗಿ ಬರೋದನ್ನ ಅರಿತು ದಾಳಿ ಮಾಡಲಾಗಿದೆ. ಇನ್ನು ಈ ಕೃತ್ಯಕ್ಕೆ ಆಸ್ತಿಯ ವೈಷಮ್ಯವೇ ಕಾರಣ. ಈ ಹಿಂದೆ ಕೂಡ ಆಸ್ತಿಗಾಗಿ ಗಲಾಟೆ ನಡೆದಿತ್ತು. ಹತ್ಯೆಯ ಆರೋಪಿಗಳನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಮೃತ ರಾಜು ಪತ್ನಿ ಇಟಾಬಾಯಿ ಆಗ್ರಹಿಸಿದ್ದಾರೆ. ರಾಜುನನ್ನ ನೆನೆದು ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ. ಜಗಳಿತ್ತು ರೀ, ಮೊದಲು ಬಾಳ್ ಗೆಳತಾನಿತ್ತು. ಈಗ 2 ವರ್ಷ ಆಯ್ತು ಅವ್ರದ್ದು ಹಿಂಗ್ ತಿಂಡಿ ನಡೆದಿತ್ತು. ಎದಕ್ಕಂದ್ರ ಅಮ್ಮಗೆ ಕರಾಡ್ಯಾಗ ಮಾವನ ಆಸ್ತಿ ಸಂಬಂಧ ಅವ್ರ ಊರ್ ಬಿಟ್ಟು ಉಡಿಸೋದು. ಇವ್ರು ಸುಮ್ನೆ ಇದ್ರು, ಹಿಂಗ್ ತಂಟ ಮಾಡ್ತಾರ. ಬ್ಯಾಡತ್ ನಾವ್ ಯಾರ ತಂಟಕ್ ಹೋಗಾಕ್ ಬಿಡ್ಲಿಲ್ಲ. ನಾ ಕೈ ಕಾಲ್ ಬೆದ್ ನನ್ ಗಂಟೆಗೆ ಸಮಾಧಾನ ಮಾಡಿದ್ಯಾ. ಎಲ್ಲಾರು ಹಿಂಗ್ ಮಾಡಿ ಒಯ್ದ ಅವನಿಗೆ ಎಲ್ಲಿ ಕಿಡ್ನಾಪ್ ಮಾಡಿದ್ರತ್ತ. ಅವ್ರ ಅತ್ತಿ ಹೊಯ್ಕೋತ ಫೋನ್ ಮಾಡಿದ್ರು ನನ್ ಗಂಡ. ಫೋನ್ ಮಾಡಾನ, ನಮ್ಮ ಊರನ ಮಂದಿ ಕಿಡ್ನಾಪ್ ಮಾಡ್ಕೊನಿ ರಾತ್ರಿ ಒಯ್ದದ. ನಾವು ಊರಾಗಿದ್ದು ಏನ್ ಮಾಡೋನು. ಅಬುಷ್ಯ ಕೊಡ್ಲಕರ್ ಮಾಡಿದ, ಅಬುಷ್ಯ ಮಾನ್ಯ ಮಾಡಿದ. ಮಾಡಾನ ಅವನಿಗೆ ಬಿಡಿಸಿದ ಇಟ್ಟತ್ತಪ್ಪ ನೋಡ್ರಿ. ನಮ್ ಗಂಡ ಅವನಿಗೆ ಬಿಡಿಸಿ ನಮ್ಮ ಮನ್ಯಾಗ ಕರ್ಕೊಂಡ್ ಬಂದಿರ. ಅವನಿಗೆ ಇವನ್ ಯಾಕೆ ಬಿಡಿಸ್ಯಾನ, ಅಸ್ತಿ ತಿನ್ನಾಕ ಬಿಟ್ಟಿಲ್ಲ ಅಂತ ಇವನ್ ಮ್ಯಾಲ ಹಂಗ ಇಷ್ಟೇ ನೋಡ್ರಿ ಅವ್ರು. ವಿಜಯಪುರ ಗ್ರಾಮೀಣ ಹಾಗೂ APMC ಠಾಣೆಯ ಪೊಲೀಸರು ಸದ್ಯ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಪರಿಶೀಲನೆ ನಡೆಸಿದ್ದಾರೆ. ಹಂತಕರ ಸೆರೆಗೆ ಪೊಲೀಸರು ಜಾಲ ಬೀಸಿದ್ದು ಪೊಲೀಸರ ತನಿಖೆಯಿಂದ ಹತ್ಯೆಯ ಸತ್ಯಾಸತ್ಯತೆ ತಿಳಿಯಲಿದೆ. ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ.